ಕಾಂಗ್ರೆಸ್ನಲ್ಲಂತೂ ಬಣ ರಾಜಕೀಯ ತಾರಕಕ್ಕೆ ಇರುವಂಥದ್ದು. ಅದರಲ್ಲೂ ನೆಕ್ಸ್ಟ್ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗುವಂತ ಚಾನ್ಸಸ್ ಇದೆಯಲ್ಲ, ಅದಕ್ಕೆ ಸಾಕಷ್ಟು ಕೊಳ್ಳಿ ಇಡುವಂತ ಕೆಲಸ ಆಗ್ತಾ ಇದೆಯಾ ಅನ್ನುವಂಥ ಪ್ರಶ್ನೆಗಳು ಕೂಡ ಇದ್ದಾವೆ. ಯಾಕೆಂದ್ರೆ ಒಪ್ಪಂದ ಅಂತ ಹೇಳಲಾಗ್ತಾ ಇದೆ. ಸಿದ್ದರಾಮಯ್ಯನವರ ಸಿಎಂ ಕುರ್ಚಿ ತ್ಯಜಿಸುವಂತ ಕಾಲ ಹತ್ರ ಬರ್ತಾ ಇದೆಯಾ ಅನ್ನುವಂಥ ಪ್ರಶ್ನೆಗಳು ಕೂಡ ಇರುವಂಥದ್ದು. ನಡೀತಾ ಇರುವಂಥ ಬೆಳವಣಿಗೆಗಳನ್ನ ಗಮನಿಸ್ತಾ ಇದ್ರೆ ಈ ಸಂದರ್ಭದಲ್ಲಿ ಟೆಂಪಲ್ ರನ್ ಮಾಡ್ತಾ ಇದ್ದಾರೆ ಡಿ.ಕೆ. ಶಿವಕುಮಾರ್. ಟೆನ್ಷನ್ ನಲ್ಲಿದ್ದಾರಾ? ಹೈಕಮಾಂಡ್ ನಾಯಕರ ಭೇಟಿ ಬೆನ್ನಲ್ಲೇ ಟೆಂಪಲ್ ರನ್ ಆಗ್ತಾ ಇದೆ. ಇಂದು ತಮಿಳುನಾಡಿನ ಐತಿಹಾಸಿಕ ದೇವಾಲಯಗಳಿಗೆ ಭೇಟಿಯನ್ನ ಕೊಡ್ತಾ ಇದ್ದಾರೆ. ಕುಂಭಕೋಣಂನಲ್ಲಿರುವಂತಹ ಪ್ರತ್ಯಂಗಿರ ದೇವಾಲಯಕ್ಕೆ ಭೇಟಿಯನ್ನ ಕೊಡಲಿದ್ದಾರೆ. ದೇವಾಲಯದಲ್ಲಿ ಪ್ರತ್ಯಂಗಿರ ಹೋಮವನ್ನ ಮಾಡಿಸಲಿದ್ದಾರೆ ಡಿ.ಕೆ. ಶಿವಕುಮಾರ್. ಉಪಮುಖ್ಯಮಂತ್ರಿಗಳು ಹಾಗೆ ಕೆಪಿಸಿಸಿ ಅಧ್ಯಕ್ಷರು ಕುಂಭಕೋಣಂ ಬಳಿಕ ಕಾಂಚೀಪುರಂನ ದೇವಸ್ಥಾನಕ್ಕೂ ಕೂಡ ಭೇಟಿಯನ್ನ ಕೊಡಲಿದ್ದಾರೆ ಡಿ.ಕೆ. ಶಿವಕುಮಾರ್ ಅವರು. ಒಂದು ಹೆಜ್ಜೆಯನ್ನ ಇಡುವಂತ ಸಂದರ್ಭದಲ್ಲೂ ಕೂಡ ದೇವರ ಮೊರೆ ಹೋಗ್ತಾರೆ ಡಿ.ಕೆ. ಶಿವಕುಮಾರ್ ಅವರು. ಈ ಬಾರಿ ತಮಿಳುನಾಡಿಗೆ ಹೋಗಿರುವಂಥದ್ದು. ಅಲ್ಲಿನ ದೇವರುಗಳಿಗೆ ಪೂಜೆ ಪುನಸ್ಕಾರ ಹೋಮ ಹವನವನ್ನ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕಾರ್ತಿಕ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಾರ್ತಿಕ್, ಡಿ.ಕೆ. ಶಿವಕುಮಾರ್ ಅವರು ಯಾವುದೇ ಒಂದು ಹೆಜ್ಜೆಯನ್ನ ಇಡುವಂತಹ ಸಂದರ್ಭದಲ್ಲಿ, ಯಾವುದಾದ್ರೂ ಒಂದು ಪ್ರಮುಖ ನಿರ್ಧಾರವನ್ನ ಕೈಗೊಳ್ಳುವಂತಹ ಸಂದರ್ಭದಲ್ಲಿ, ಒಂದು ರಾಜಕೀಯ ಉನ್ನತಿಗೆ ಇರಬೇಕಾದ್ರೂ ಕೂಡ ಅಷ್ಟೇ ದೇವರ ಮೊರೆ ಹೋಗಿರುವಂತದ್ದನ್ನ ನೋಡ್ತಾ ಇದ್ವಿ. ಆಲ್ಮೋಸ್ಟ್ ನಮ್ಮ ರಾಜ್ಯದಲ್ಲೇ ಎಲ್ಲಾದ್ರೂ ಒಂದು ಪೂಜೆ ಹೋಮ ಹವನ ಮಾಡ್ತಾ ಇದ್ರು. ಈ ಬಾರಿ ತಮಿಳುನಾಡಿಗೆ ಹೋಗ್ತಾ ಇದ್ದಾರೆ. ಉದ್ದೇಶ ಮತ್ತೆ ಎಲ್ಲೋ ಒಂದ್ ಕಡೆ ಟೆನ್ಷನ್ ಅಲ್ಲಿ ಇದ್ದಾರಾ ಅಂತ ಕಾಣಿಸ್ತಾ ಇದೆಯಾ ಬೆಳವಣಿಗೆಗಳನ್ನ ಗಮನಿಸ್ತಾ ಇದ್ರೆ? ಪೃಥ್ವಿ, ಸಹಜವಾಗಿಯೂ ಕೂಡ ತಾವು ಹೇಳಿದಂತೆ ಡಿ.ಕೆ. ಶಿವಕುಮಾರ್ ಅವರು ಪ್ರತಿ ಬಾರಿಯೂ ಕೂಡ ಅಂದರೆ ಸಂಕಷ್ಟ ಎದುರಾದಂಥ ಸಂದರ್ಭದಲ್ಲಿ ದೇವರ ಮೊರೆ ಹೋಗುವಂಥದ್ದು ಸರ್ವೇ ಸಾಮಾನ್ಯ. ಅದು ಇಡಿ ದಾಳಿ ಆಗಿರ್ಬೋದು ಅಥವಾ ಐಟಿ ದಾಳಿ ಆದಂಥ ಸಂದರ್ಭದಲ್ಲೂ ಕೂಡ ನಾವು ಇದನ್ನೆಲ್ಲ ಗಮನಿಸಿದ್ವಿ. ಆದರೆ ಈಗ ಈ ಒಂದು ಪಕ್ಷದಲ್ಲಿ ಉದ್ಭವ ಆಗಿರುವಂಥ ಆಂತರಿಕ ಕಲಹ ಇರ್ಬೋದು, ಜೊತೆಗೆ ವಿರೋಧಿಗಳ ಸಂಖ್ಯೆ ಹೆಚ್ಚಾಗ್ತಾ ಇರುವಂಥ ನಿಟ್ಟಿನಲ್ಲಿ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರು ತಮಿಳುನಾಡಿನ ದೇವಸ್ಥಾನಗಳ ಮೊರೆ ಹೋದ್ರ ಅನ್ನುವಂಥ ಒಂದು ಪ್ರಶ್ನೆಯೂ ಕೂಡ ಉದ್ಭವ ಆಗುತ್ತೆ. ಈಗಾಗಲೇ ತಮ್ಮ ಬೆಂಗಳೂರಿನ ನಿವಾಸದಿಂದ ತೆರಳಿರುವಂಥ ಡಿ.ಕೆ. ಶಿವಕುಮಾರ್ ಅವರು 10:30 ತಮಿಳುನಾಡಿಗೆ ತೆರಳುತ್ತಾರೆ. ತಮಿಳುನಾಡಿನಲ್ಲಿ 2 ದೇವಸ್ಥಾನಗಳಿಗೆ, ಕಾಂಚೀಪುರಂ ಹಾಗೂ ಕುಂಭಕೋಣಂನಲ್ಲಿರುವಂತಹ ದೇವಸ್ಥಾನಗಳಿಗೆ ಭೇಟಿಯನ್ನು ಕೊಡ್ತಾರೆ. ಪ್ರತಿಯೊಂದು ದೇವಸ್ಥಾನದಲ್ಲೂ ಕೂಡ 30 ನಿಮಿಷಗಳ ಕಾಲ ಇದ್ದು ಅಲ್ಲಿ ದೇವಿಯ ದರ್ಶನವನ್ನು ಪಡೆಯುವುದಿರಬಹುದು, ಜೊತೆಗೆ ವಿಶೇಷವಾಗಿರುವಂತಹ ಪೂಜೆ ಪುನಸ್ಕಾರಗಳನ್ನು ಕೂಡ ಅಲ್ಲಿ ನೆರವೇರಿಸಲಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಇಷ್ಟಸಿದ್ಧಿಗೆ ಸಂಬಂಧಪಟ್ಟಂತ ವಿಶೇಷ ಹೋಮ ಹವನಗಳನ್ನು ಕೂಡ ಪ್ರತ್ಯಂಗಿರ ದೇವಸ್ಥಾನದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ನೆರವೇರಿಸ್ತಾರೆ ಅನ್ನುವಂಥ ಮಾಹಿತಿಯು ಕೂಡ ಲಭ್ಯ ಆಗಿರತಕ್ಕಂಥದ್ದು. ಈ ಡಿ.ಕೆ. ಶಿವಕುಮಾರ್ ಅವರ ಈ ಒಂದು ಟೆಂಪಲ್ ರನ್ ಅನ್ನ ಗಮನಿಸಿ ರಾಜಕೀಯವಾಗಿ ನೋಡೋದಾದ್ರೆ, ಪ್ರಮುಖವಾಗಿ ಇತ್ತೀಚಿನ ದಿನಗಳಲ್ಲಿ ಕಾಂಗ್ರೆಸ್ನಲ್ಲಿ ಸಾಕಷ್ಟು ವೈರುಧ್ಯಗಳು, ವೈಷಮ್ಯಗಳು, ಜೊತೆಗೆ ಗುಂಪುಗಾರಿಕೆಗಳು ಕಂಡು ಬರ್ತದೆ. ಅದರಲ್ಲೂ ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗಬೇಕು ಅನ್ನುವಂಥ ಒಂದು ಕನಸನ್ನ ಇಟ್ಟುಕೊಂಡು ಸಾಕಷ್ಟು ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಹೈಕಮಾಂಡ್ ಇಂದಲೂ ಕೂಡ ಲಾಬಿಯನ್ನು ಕೂಡ ಮಾಡ್ತಾ ಇದ್ದಾರೆ. ಆದರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಬದಲಾವಣೆಗಳಾಗ್ತಾ ಇದಾವೆ. ಈ ಒಂದು ಡಿ.ಕೆ. ಶಿವಕುಮಾರ್ ಅವರನ್ನ ಯಾವುದೇ ಕಾರಣಕ್ಕೂ ಕೂಡ ಸಿಎಂ ಗಾದಿಗೆ ಬಿಡಬಾರದು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಚರ್ಚೆಗಳು ಉಂಟಾಗ್ತದೆ, ಜೊತೆಗೆ ಗುಂಪುಗಾರಿಯೂ ಕೂಡ ಉಂಟಾಗ್ತಾ ಇದೆ. ಅದರಲ್ಲೂ ಹಾಲಿ ಸಿಎಂ ಆಗಿರುವಂತಹ ಸಿದ್ದರಾಮಯ್ಯನವರ ಬಣ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಡಿ.ಕೆ. ಶಿವಕುಮಾರ್ ಅವರಿಗೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ. ಇತ್ತೀಚೆಗೆ ಡಿ.ಕೆ. ಶಿವಕುಮಾರ್ ಅವರು ಹೊರದೇಶದಲ್ಲಿ ಪ್ರವಾಸದಲ್ಲಿದ್ದಂಥ ಸಂದರ್ಭದಲ್ಲಿ ಸತೀಶ್ ಜಾರಕಿಹೊಳಿ ಅವರು ಸಚಿವರು ಅವರು ಇಲ್ಲ ಡಿನ್ನರ್ ಸಭೆಯನ್ನ ಮಾಡಿದ್ರು. ಡಿನ್ನರ್ ಸಭೆಯಿಂದ ಡಿ.ಕೆ. ಶಿವಕುಮಾರ್ ಅವರು ಡಿಸ್ಟರ್ಬ್ ಆದಂತೆ ಕಾಣಿಸ್ತಾ ಇದೆ. ಜೊತೆಗೆ ಪರಮೇಶ್ವರ್ ಅವರು ಕೂಡ ಡಿನ್ನರ್ ಸಭೆಗೆ ಆಯೋಜನೆಯನ್ನು ಮಾಡಿದ್ರು, ಅದು ಕ್ಯಾನ್ಸಲ್ ಆಯಿತು. ಹೈಕಮಾಂಡ್ನ ಮೂಲಕವಾಗಿ ಡಿ.ಕೆ. ಶಿವಕುಮಾರ್ ಅವರು ಅದನ್ನು ಕ್ಯಾನ್ಸಲ್ ಮಾಡಿದ್ದಾರೆ ಅನ್ನುವಂಥ ಒಂದು ಆರೋಪವೂ ಕೂಡ ಡಿ.ಕೆ. ಶಿವಕುಮಾರ್ ಅವರ ಮೇಲೆ ಬಂತು. ಜೊತೆಗೆ SC/ST ನಾಯಕರು ಹಾಗೂ ನಿನ್ನೆ KN ರಾಜಣ್ಣ ಅವರು ಕೂಡ ನೇರವಾಗಿ ಡಿ.ಕೆ. ಶಿವಕುಮಾರ್ ಅವರ ವಿರುದ್ಧ ಅಸಮಾಧಾನವನ್ನು ಕೂಡ ಹೊರಹಾಕಿದ್ರು. ಈ ರೀತಿಯ ವಾತಾವರಣ ಇರುವಂತಹ ಸಂದರ್ಭದಲ್ಲಿ ತಾನು ಸಿಎಂ ಆಗಬೇಕು ಅನ್ನುವಂಥ ಒಂದು ಆಸೆಯನ್ನು ಇಟ್ಟುಕೊಂಡಂತವನು ಇಂಥ ಸಂದರ್ಭದಲ್ಲಿ ಸಾಕಷ್ಟು ಸಂದಿಗ್ಧತಾ ಪರಿಸ್ಥಿತಿಗಳು ಎದುರಾಗಿದ್ದಾವೆ, ಜೊತೆಗೆ ಸಮಸ್ಯೆಗಳು ಉದ್ಭವ ಆಗ್ತಾ ಇದೆ, ತೊಂದರೆಗೆ ಸಿಲುಕಿದ್ದೀನಿ. ಹಾಗಾಗಿ ದೇವರ ಮೊರೆ ಹೋಗಿ ಅಲ್ಲಿ ಇಷ್ಟಾರ್ಥಗಳಿಗೆ ಸಂಬಂಧಪಟ್ಟಂತ ವಿಶೇಷ ಪೂಜೆ ಪುನಸ್ಕಾರಗಳನ್ನ ಮಾಡುವ ಮೂಲಕ ತನ್ನ ಏನು ಮನಸ್ಸಿನಲ್ಲಿ ಇರತಕ್ಕಂತಹ ಸಿಎಂ ಹುದ್ದೆಯನ್ನು ಅಲಂಕರಿಸುವಂತ ನಿಟ್ಟಿನಲ್ಲಿ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಈಗ ರಾಜಕೀಯವಾಗಿ ಚರ್ಚೆ ಕೇಳಿ ಬರ್ತಾ ಇರುವಂಥದ್ದು. ಪ್ರಮುಖವಾಗಿ ಹೈಕಮಾಂಡ್ ಡಿ.ಕೆ. ಶಿವಕುಮಾರ್ ಅವರ ಬೆಂಬಲಕ್ಕಿದ್ರೂ ಕೂಡ ರಾಜ್ಯ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಅಂದ್ರೆ ವಿರೋಧಗಳು ವ್ಯಕ್ತವಾಗಿದೆ. ಹಾಗಾಗಿ ಈ ರೀತಿಯ ವಿರೋಧ ಇರುವಂತಹ ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ತಮಿಳುನಾಡಿನ 2 ದೇವಸ್ಥಾನಗಳಿಗೆ ಇವತ್ತು ಭೇಟಿಯನ್ನು ಕೊಟ್ಟು ವಿಶೇಷ ಪೂಜೆ ಪುನಸ್ಕಾರಗಳನ್ನ ಮಾಡ್ತಾ ಇರುವಂತದ್ದು. ಪೃಥ್ವಿ, ಓಕೆ, ಧನ್ಯವಾದ ಕಾರ್ತಿಕ್ ನಿಮ್ಮೆಲ್ಲ ಮಾಹಿತಿಗಾಗಿ.